ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ನಾನಿವತ್ತು ನಿಮಗೆ ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿ ಒಂದು ಸೆರ್ಲ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ನಿಮ್ಮ ಮಕ್ಕಳ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಸೆರ್ಲ್ಯಾಕ್ಸ್. ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ತೊಗೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಂಡಿರೋದಾಗಿದೆ. ಮೊದಲು ನಾನಿಲ್ಲಿ ಅವಲಕ್ಕಿನ ತೊಗೊಂಡು ಫ್ರೈ ಮಾಡಿರೋದು ಹಾಗೂ ಸ್ವಲ್ಪ ಬಾದಾಮ್ ಆ್ಯಂಡ್ ಮಖಾನ ಆ್ಯಂಡ್ ಸ್ವಲ್ಪ ಪುಟಾಣಿ ಅಂತೀವಿ ಸ್ನೇಹಿತರೆ. ಅದಕ್ಕೆ ಈ 4 ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು ಆಗಿದೆ ಅಷ್ಟು ಕೂಡ. ಆ್ಯಂಡ್ 4 ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಬಿಡಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ತೋರಿಸ್ತೇನೆ ಯಾವ ರೀತಿ ಒಂದು ಪೌಡರ್ ರೀತಿಯಾಗಿ ಸಿಕ್ಕಿದೆ ಅಂತ. ನಮಗೆ ಇದು ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೂ ಈ ಒಂದು ಸೆರ್ಲ್ಯಾಕ್ಸ್ ಪೌಡರ್ ಇವಾಗ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ಇದನ್ನು ಶೋಧಿಸ್ಕೊಂಡ್ಬಿಟ್ರೆ ಸ್ವಲ್ಪ ದಪ್ಪ ಕಣಗಳು ಮೇಲ್ಗಡೆ ಬರುತ್ತೆ ಆ್ಯಂಡ್ ಮಕ್ಕಳಿಗೆ ತಿನ್ನುವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ಒಂದು ಡಬ್ಬಿಯಲ್ಲಿ ನೀವು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಆ್ಯಂಡ್ ಈ ಒಂದು ಸೆರ್ಲ್ಯಾಕ್ಸ್ ಮಾಡುವ ಪ್ರೊಸೆಸ್ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೇನೆ ಬನ್ನಿ. ನೆಕ್ಸ್ಟ್ ನಾನಿಲ್ಲೊಂದು ಪಾತ್ರೆನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಪಾತ್ರೆನ ಯೂಸ್ ಮಾಡಿಕೊಂಡು ಇದ್ರೊಳಗಡೆ ನಾನು 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ಈ ಒಂದು ಕಪ್ಪಷ್ಟು ನೀರಿನಲ್ಲಿ 2 ಸ್ಪೂನಷ್ಟು ಈ ಒಂದು ಸೆರ್ಲ್ಯಾಕ್ಸ್ ಪೌಡರ್ನ ಹಾಕ್ಕೊಂಡ್ಬಿಡಿ. ಹೊರಗಡೆಯಿಂದ ಸೆರ್ಲ್ಯಾಕ್ಸ್ನ ತರೋ ಬದಲು ಈ ರೀತಿ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಸೆರ್ಲ್ಯಾಕ್ಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ನಮ್ಮ ಮಕ್ಕಳು ಕೂಡ ತುಂಬಾ ಹೆಲ್ದಿಯಾಗಿರ್ತಾರೆ. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನೀವು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂಡ ಗಟ್ಟಿ ಪ್ರಮಾಣದಲ್ಲಿ ಬರಬಾರ್ದು, ಗಡ್ಡೆಯಾಗಿ ಬರುತ್ತೆ. ಎಲ್ಲ ಅಂದರೆ ಮಕ್ಕಳಿಗೂ ತಿನ್ನುವಾಗ ಚೆನ್ನಾಗಿ ಹತ್ತೋದಿಲ್ಲ. ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ತುಂಬಾ ಚೆನ್ನಾಗಿರುವಂಥ ಸೆರ್ಲ್ಯಾಕ್ಸ್ ರೆಡಿಯಾಗುತ್ತೆ ಸ್ನೇಹಿತರೆ. ಮಕ್ಕಳಿಗೆ ಡೈಲಿಯಾಗಿ ಯಾವ ರೀತಿ ಫುಡ್ಡನ್ನು ತಿನ್ನಿಸ್ಬೇಕು ಅಂತ ನಿಮಗೂ ಕೂಡ ಆಸೆ ಇದ್ದರೆ ನನ್ನೊಂದು ಚಾನಲ್ನ ವಿಸಿಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಇವಾಗ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿರುವಂಥದ್ದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಾ ಇದೆ ನೋಡಿ ಸ್ನೇಹಿತರೆ. ತುಂಬಾ ಈಸಿ ಪ್ರೊಸೆಸ್ ಮಾಡುವಂಥದ್ದು ಹಾಗೂ ಹೊರಗಡೆಯಿಂದ ಪದಾರ್ಥಗಳನ್ನ ತಂದು ತಿನ್ನಿಸೋ ಬದಲು ಈ ರೀತಿ ನೀವು ಮನೆಯಲ್ಲೇ ಸೆರ್ಲ್ಯಾಕ್ಸ್ನ ರೆಡಿ ಮಾಡ್ಕೊಂಡಿರೋದಾಗಿದೆ. ಇವಾಗ ನಿಮಗೂ ಕೂಡ ಈ ಒಂದು ಸೆರ್ಲ್ಯಾಕ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇದನ್ನು ಇವಾಗ ಸ್ವಲ್ಪ ತಣ್ಣಗಾದ ತಕ್ಷಣ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಟ್ಟಿರೋದು. ಆ್ಯಂಡ್ ಈ ಒಂದು ಸೆರ್ಲ್ಯಾಕ್ಸ್ ಇವಾಗ ರೆಡಿಯಾಗಿರುವಂಥದ್ದು ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೂ ನಿಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಅಂತ ತಿಳ್ಕೊತೇನೆ ಈ ಒಂದು ಸೆರ್ಲ್ಯಾಕ್ಸ್. ಅವರು ಕೂಡ ತುಂಬಾ ಇಷ್ಟಪಟ್ಟು ಈ ಒಂದು ಸೆರ್ಲ್ಯಾಕ್ಸ್ನ ತಿಂತಾ ಇರ್ತಾರೆ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.